ಬಗೆದಷ್ಟು ಅಚ್ಚರಿಗಳು ಬಯಲಾಗುವ ಈ ರಹಸ್ಯಕಾರಿ ಭೂಮಿಯ ಮೇಲೆ ಎಂತಹ ಚಕಿತವು ಬೇಕಾದರೂ ಎದುರಾಗಬಹುದು. ಇಂತಹ ಮಾತುಗಳಿಗೆ ಇಡೀ ವೈಜ್ಞಾನಿಕ ಲೋಕವನ್ನ ಉತ್ತರಿಸಲಾಗದಂತಹ ಪ್ರಶ್ನೆಯಾಗಿ ಕಾಣುತ್ತಿರುವ ಆ ಓರ್ವರೇ ಸಾಕ್ಷಿ. ಆ ಓರ್ವರ ವಿಸ್ಮಯಕಾರಿ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಇಡೀ ಜಗತ್ತಿನ ಕುತೂಹಲವನ್ನ ಕೆರಳಿಸಿರುವ ಆ ಓರ್ವರಿಂದ ಎದುರಾಗುತ್ತಿರುವ ಚಕಿತವೇನು? ಕೊರೋನಾ ಸಾವು ನೋವುಗಳ ನಡುವೆ ಇದೀಗ ಕಡಲ ತೀರದಲ್ಲಿ ತೌಕ್ತೆ ಚಂಡಮಾರುತ ತನ್ನ ಆರ್ಭಟವನ್ನು ಆರಂಭಿಸಿದೆ. ಕರಾವಳಿ ಪ್ರದೇಶದ ಜನರಲ್ಲಿ ಆತಂಕವನ್ನು ಮೂಡಿಸಿದೆ. അടുത്തായോണ്ടേ ഞങ്ങൾ തന്നെ റിസ്കിലാണ് ഈ വീഡിയോ എടുക്കുന്നത്. ഇതുണ്ടോ, ഇത് വീടാണ്. വീടിന്റെ പകുതിയോളം വെള്ളം കയറിക്കൊണ്ടിരിക്കുന്നത്. മകലിന്റെ പൊക്കത്തില് വെള്ളത്തില്ല. ಅತಿಯಾದ ರಭಸದೊಂದಿಗೆ ಕಡಲ ತೀರದಲ್ಲಿರುವ ಊರುಗಳಿಗೆ ನುಗ್ಗುತ್ತಿರುವ ನೀರು ಮನೆಗಳನ್ನ ಜಲಸಮಾಧಿ ಮಾಡುತ್ತಿದೆ, ಪ್ರಾಣಗಳನ್ನ ಬಲಿ ಪಡೆಯುತ್ತಿದೆ. ಕರಾವಳಿ ಪ್ರದೇಶದ ಜನರನ್ನ ಭಯಭೀತಿಗೊಳಿಸುತ್ತಿದೆ ತೌಕ್ತೆ ಚಂಡಮಾರುತ. ಆದರೆ ಅಂತಹ ಭಯ ಕಡಲ ತೀರದ ವಾಸಿಯಾದ ಆತನಿಗಿಲ್ಲ. ಕಡಲ ತೀರದಲ್ಲಿರುವ ಆತನಿಗೆ ಯಾವ ಚಂಡಮಾರುತದ ಭಯವೂ ಇಲ್ಲ. ಅದಕ್ಕೆ ಕಾರಣ ಆತ ಚಂಡಮಾರುತಗಳಿಗೆ ಸವಾಲೆಸಗುತ್ತಾನೆ. ಕಡಲ ತೀರದಲ್ಲಿ ನಿಂತು ಎಂತಹ ರಭಸವಾದ ಅಲೆಗಳನ್ನು ಬೇಕಾದರೂ ತನ್ನತ್ತ ಬಾರದಂತೆ ತಡೆದು ಬಿಡುತ್ತಾನೆ. ಕಡಲ ತೀರದಲ್ಲಿ ನಿಂತು ತನ್ನಲ್ಲಿನ ಅದ್ಭುತವಾದ ಶಕ್ತಿಯಿಂದ ಎಂತಹ ರಭಸವಾದ ಅಲೆಯನ್ನಾದರೂ ಆತ ತಡೆದು ಬಿಡುತ್ತಾನ. ಆತ ಭಾರಿ ವೇಗದಿಂದ ಬರುವಂತಹ ಚಂಡಮಾರುತಗಳಿಗೆ ಸವಾಲೆಸಗುತ್ತಾನ. ಅಂತಹ ಶಕ್ತಿಯುಳ್ಳ ಆತನಾದರೂ ಯಾರು? ಆತನ ಹೆಸರಾದರೂ ಏನು ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಕಡಲ ತೀರದ ತಿರುಚೆಂದೂರಿನಲ್ಲಿ ನೆಲೆಯಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ. Well
ತಮಿಳುನಾಡಿನ ತೂತುಕುಡಿ ಜಿಲ್ಲೆಯಲ್ಲಿರುವ ಕಡಲ ತೀರದ ತಿರುಚೆಂದೂರಿನಲ್ಲಿ ನೆಲೆಯಾಗಿರುವ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಅದೊಂದು ದಿನ ಇಡೀ ಜಗತ್ತೇ ಚಕಿತಗೊಳ್ಳುವಂತಹ ಒಂದು ಅಚ್ಚರಿ ನಡೆದು ಬಿಟ್ಟಿತು. ಇಲ್ಲಿ ಎದುರಾದಂತಹ ಅಚ್ಚರಿಯನ್ನ ಕಂಡ ವಿಜ್ಞಾನಿಗಳು ಬೆಚ್ಚಿಬಿದ್ದರು. ಏನೂ ತೋಚದೆ ಇಟ್ಸ್ ಅ ಮಿರಾಕಲ್ ಅಂತ ಹೇಳಿಬಿಟ್ಟರು. ವಿಜ್ಞಾನಿಗಳ ಅಂತಹ ಹೇಳಿಕೆಗೆ ಕಾರಣವಾದರೂ ಏನು ಅಂದ್ರೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಭಾರೀ ಸುನಾಮಿ ಚಂಡಮಾರುತ. ಡಿಸೆಂಬರ್ 26 ಭೀಕರ ಸುನಾಮಿ ತನ್ನ ಅಟ್ಟಹಾಸವನ್ನ ಮೆರೆದು ಬಿಟ್ಟಿತು. That wave is a good 15-20 feet tall. Easy. ಭೀಕರ ಸುನಾಮಿಯ ಅಬ್ಬರ ಕಿಲೋಮೀಟರ್ಗಳಷ್ಟು ದೂರ ಆಕ್ರಮಿಸಿತು. ಸುನಾಮಿಯಿಂದ ಅಪಾರ ಪ್ರಮಾಣದ ಹಾನಿ ಉಂಟಾಯಿತು. ಸುನಾಮಿಯಿಂದ ತಮಿಳುನಾಡಿನಲ್ಲಿ ಸಾವು ನೋವುಗಳು ಉಂಟಾಯಿತು. ತಮಿಳುನಾಡಿನ ಜನರು ಸುನಾಮಿಯಿಂದ ಅಕ್ಷರಶಃ ನಲುಗಿ ಹೋದರು. ಅಂದು ಕಡಲಲ್ಲೇ ಆರ್ಭಟಿಸಿದ ಸುನಾಮಿಯಿಂದ ಹಲವಾರು ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಊರುಗಳಿಗೆ ಪ್ರವಾಹವು ನುಗ್ಗಿತು. ಬೃಹತ್ ಕಟ್ಟಡಗಳು ನೆಲಸಮವಾದವು. ಆದರೆ ಸಮುದ್ರದ ಪಕ್ಕದಲ್ಲೇ ಇರುವ ಈ ಮುರುಘನ್ ದೇವಾಲಯಕ್ಕೆ ಮಾತ್ರ ಯಾವುದೇ ಹಾನಿಯುಂಟಾಗಲಿಲ್ಲ. ದೈತ್ಯ ಗಾತ್ರದ ಅಲೆಗಳು ಎಲ್ಲವನ್ನು ತನ್ನ ಕಬಂದ ಬಾಹುಗಳಿಂದ ಕುಚ್ಚಿಕೊಂಡು ಹೋಗುತ್ತಿತ್ತು. ಆದರೆ ಸಮುದ್ರದಿಂದ ಕೇವಲ 500 ಮೀಟರ್ಗಳಷ್ಟು ದೂರದಲ್ಲಿರುವ ಈ ದೇವಾಲಯಕ್ಕೆ ಮಾತ್ರ ಭೀಕರ ಸುನಾಮಿಯಿಂದ ಯಾವುದೇ ಹಾನಿಯಾಗಲಿಲ್ಲ. ದೈತ್ಯ ಗಾತ್ರದ ಅಲೆಗಳು ದೇವಸ್ಥಾನಕ್ಕೆ ಹಾನಿ ಉಂಟು ಮಾಡುವುದಿರಲಿ, ದೇವಸ್ಥಾನದ ಹತ್ತಿರಕ್ಕೂ ಕೂಡ ಸುಳಿಯೋ ಧೈರ್ಯ ಮಾಡಲಿಲ್ಲ. ಇದು ಹೇಗೆ ಸಾಧ್ಯವಾಯಿತೆಂದು ವಿಜ್ಞಾನಿಗಳು ತಲೆ ಕೆಡಿಸಿಕೊಂಡರು. ಪರಿಶೀಲನೆಗೆ ನಿಂತರು. ಮಂದಿರದ ಹಿಂಬದಿಯಲ್ಲಿರುವ ಊರುಗಳಿಗೆ ಸುನಾಮಿಯಿಂದ ಭಾರಿ ನಷ್ಟವು ಸಂಭವಿಸಿದೆ. ಸಾವು ನೋವುಗಳು ಸಂಭವಿಸಿವೆ. ಆದರೆ ಸಮುದ್ರದ ಪಕ್ಕದಲ್ಲೇ ಇರುವ ಮುರುಘನ್ ಮಂದಿರಕ್ಕೆ ಸುನಾಮಿಯಿಂದ ಯಾವುದೇ ಪ್ರಮಾದವೂ ಜರುಗಿಲ್ಲ. ಯಾವ ವೈಜ್ಞಾನಿಕ ಹಿನ್ನೆಲೆಯೂ ಸಿಗುತ್ತಿಲ್ಲವಲ್ಲ. ಅದು ಹೇಗೆ ಸಾಧ್ಯವಾಯಿತೆಂಬ ಪ್ರಶ್ನೆಗಳೊಂದಿಗೆ ವಿಜ್ಞಾನಿಗಳು ಸುಮ್ಮನಾಗಿ ಬಿಟ್ಟರು. ಆದರೆ ಆಧ್ಯಾತ್ಮ ಲೋಕದಲ್ಲಿ ಅಂತಹ ಪ್ರಶ್ನೆಗಳಿಗೆ ಉತ್ತರವು ಸಿಕ್ಕಿತು. ಹಾಗೆ ಸಿಕ್ಕಂತಹ ಉತ್ತರವೇ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿನ ಅದ್ಭುತ ಶಕ್ತಿ, ವಿಸ್ಮಯಕಾರಿ ಶಕ್ತಿ.
ಕಡಲ ತೀರದ ತಿರುಚೆಂದೂರ್ ಮುರುಗನ್ ಸ್ವಾಮಿಯಲ್ಲಿನ ಅದ್ಭುತ ಶಕ್ತಿಗೆ ಕೇವಲ ಇದೊಂದೇ ಉದಾಹರಣೆಯಲ್ಲ, ಇದೊಂದೇ ಸಾಕ್ಷಿಯಲ್ಲ. ಬದಲಿಗೆ ಸ್ವಾಮಿಯಲ್ಲಿನ ವಿಸ್ಮಯಕಾರಿ ಶಕ್ತಿಗೆ ನಮಗೆ ಲಕ್ಷಾಂತರ ಉದಾಹರಣೆಗಳು ಸಿಗುತ್ತವೆ, ಲಕ್ಷಾಂತರ ಜೀವಂತ ಸಾಕ್ಷಿಗಳು ಸಿಗುತ್ತವೆ. ಅದು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವಿದ್ದ ಕಾಲ. ಸಾವಿರದ 1646-1648 ಅವಧಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ವ್ಯಾಪಾರದ ನೆಪದಲ್ಲಿ ಲೂಟಿ ಮಾಡುತ್ತಾ ತದನಂತರ ಭಾರತದ ಸಂಪತ್ತಿನ ಕೇಂದ್ರಗಳಾದ ದೇವಸ್ಥಾನಗಳನ್ನು ಕೊಳ್ಳೆ ಹೊಡೆಯಲು ಆರಂಭಿಸಿತು. ಭಾರತದಾದ್ಯಂತ ಕೊಳ್ಳೆ ಹೊಡೆಯುತ್ತಿದ್ದ ಬ್ರಿಟಿಷರು ತಮಿಳುನಾಡಿನ ತಿರುಚೆಂದೂರ್ನ ಮುರುಗನ್ ದೇವಾಲಯಕ್ಕೂ ಆಕ್ರಮಣ ನಡೆಸಿದ್ರು. ಬಂದೂಕುಗಳೊಂದಿಗೆ ಮುರುಗನ್ ಮಂದಿರಕ್ಕೆ ನುಗ್ಗಿದ ಬ್ರಿಟಿಷರ ಒಂದು ಪಡೆ ವಜ್ರಾಭರಣಗಳೊಂದಿಗೆ ಅಲಂಕೃತಗೊಂಡಿದ್ದ ಸ್ವಾಮಿಯ ವಿಗ್ರಹಕ್ಕೆ ಕೈ ಹಾಕಿಬಿಟ್ಟರು. ಕೆಲವೊಂದು ಸಲಕರಣೆಗಳ ಮೂಲಕ ಮೂಲ ಸ್ಥಾನದಿಂದ ವಿಗ್ರಹವನ್ನ ಕಿತ್ತು ಬಿಟ್ಟರು. ವಜ್ರಾಭರಣಗಳೊಂದಿಗೆ ಅಲಂಕೃತಗೊಂಡಿದ್ದ ಮುರುಗನ್ ಸ್ವಾಮಿಯ ವಿಗ್ರಹವನ್ನ ಕಿತ್ತ ಬ್ರಿಟಿಷರ ಆ ಒಂದು ಪಡೆಯು ಆ ಮೂರ್ತಿಯನ್ನ ಇಂಗ್ಲೆಂಡ್ಗೆ ಸಾಗಿಸಲು ಸಿದ್ಧತೆ ನಡೆಸಿತು. ದೇವಸ್ಥಾನವನ್ನ ಲೂಟಿ ಮಾಡಿ ವಜ್ರಾಭರಣಗಳಿಂದ ಅಲಂಕೃತಗೊಂಡಿದ್ದ ಬಹುಸುಂದರ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವನ್ನ ಸಮುದ್ರ ಮಾರ್ಗವಾಗಿ ಹಡಗಿನಲ್ಲಿ ಇಂಗ್ಲೆಂಡ್ಗೆ ಎತ್ತಿಕೊಂಡು ಹೋಗುತ್ತಿರಬೇಕಾದ್ರೆ ಬ್ರಿಟಿಷರಿಗೆ ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತು. ವಜ್ರಾಭರಣಗಳಿಂದ ಅಲಂಕೃತಗೊಂಡಿದ್ದ ಮುರುಗನ ವಿಗ್ರಹವನ್ನ ಹಡಗಿನಲ್ಲಿ ಸಾಗಿಸುತ್ತಿರಬೇಕಾದ್ರೆ ಎದುರಾದ ವಿಚಿತ್ರವೇನು? ವಿಗ್ರಹ ಮತ್ತೆ ಮಂದಿರವನ್ನ ಸೇರಿದ್ದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಬ್ರಿಟಿಷರು ಕೊಳ್ಳೆ ಹೊಡೆದು ಎತ್ತಿಕೊಂಡು ಹೋದ ವಿಗ್ರಹ ಮತ್ತೆ ಮಂದಿರ ಸೇರಿದ್ದು ಹೇಗೆ? ತಿರುಚೆಂದೂರ್ ಮುರುಗನ್ ಮಂದಿರವನ್ನ ಲೂಟಿ ಮಾಡಿ ವಜ್ರಾಭರಣಗಳಿಂದ ಅಲಂಕೃತಗೊಂಡಿದ್ದ ಬಹು ಸುಂದರ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವನ್ನ ಸಮುದ್ರ ಮಾರ್ಗವಾಗಿ ಹಡಗಿನಲ್ಲಿ ಇಂಗ್ಲೆಂಡ್ಗೆ ಎತ್ತಿ ಹೋಗುತ್ತಿರಬೇಕಾದ್ರೆ ಬ್ರಿಟಿಷರಿಗೆ ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತ್ತು. ಮುರುಗನ್ ಮೂರ್ತಿಯನ್ನ ಹಡಗಿನಲ್ಲಿ ಇಂಗ್ಲೆಂಡಿನತ್ತ ಎತ್ತಿಕೊಂಡು ಹೋಗುತ್ತಿರಬೇಕಾದ್ರೆ ಎದುರಾದ ವಿಚಿತ್ರವಾದರೂ ಏನು ಅಂದ್ರೆ ಏಕಾಏಕಿ ದೊಡ್ಡ ಚಂಡಮಾರುತವು ಸಮುದ್ರದಲ್ಲಿ ಎದ್ದಿತ್ತು. ಏಕಾಏಕಿ ಚಂಡಮಾರುತವು ಎದ್ದಿತು. ಭೀಕರ ಅಲೆಗಳು ಹಡಗನ್ನ ಅಪ್ಪಳಿಸಲು ಆರಂಭಿಸಿದವು.
ಚಂಡಮಾರುತದ ವೇಗವು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗಲಾರಂಭಿಸಿತು. ಹಡಗು ಮುಳುಗುವ ಭೀತಿ ಎದುರಾಯಿತು. ಹಡಗಿನಲ್ಲಿದ್ದ ಬ್ರಿಟಿಷರ ಆ ಪಡೆ ಬದುಕುಳಿಯುವುದು ಕಷ್ಟವಾಗಿ ಹೋಯಿತು. ಚಂಡಮಾರುತಕ್ಕೆ ಸಿಲುಕಿದ ಬ್ರಿಟಿಷರ ಹಡಗು ಮುಳುಗಲು ಆರಂಭಿಸಿತು. ಪ್ರಾಣಭೀತಿ ಹೆಚ್ಚಲಾರಂಭಿಸಿತು. ಈ ಸಮಯದಲ್ಲಿ ಓರ್ವ ಬ್ರಿಟಿಷ್ ಅಧಿಕಾರಿಗೆ ಒಂದು ಸಂಗತಿ ಏಕಾಏಕಿ ತಲೆಗೆ ಹೊಳೆಯಿತು. ಏಕಾಏಕಿ ಸಮುದ್ರದಲ್ಲಿ ಎದ್ದ ಭಾರೀ ಚಂಡಮಾರುತಕ್ಕೆ ವಜ್ರಾಲಂಕೃತ ಮುರುಗನ ವಿಗ್ರಹವೇ ಕಾರಣ ಎಂಬುದು. ಅಂತಹ ಸಂಗತಿ ತಲೆಗೆ ಹೊಳೆದ ಕೂಡಲೇ ಆತ ಜೋರಾಗಿ ಕೂಗಾಡಲು ನಿಲ್ಲುತ್ತಾನೆ. ವಿಗ್ರಹವನ್ನ ನೀರಿಗೆ ಹಾಕಿದ್ರೆ ನಾವು ಉಳಿಯುತ್ತೇವೆ ಎಂದು ಹೇಳುತ್ತಾರೆ. ಕೂಡಲೇ ಎಲ್ಲರೂ ಸೇರಿ ಆಭರಣಗಳ ಸಮೇತ ತಿರುಚೆಂದೂರು ಮುರುಘ ವಿಗ್ರಹವನ್ನ ಅದೇ ಮಂದಿರದಲ್ಲಿ ಕೊಳ್ಳೆ ಹೊಡೆದಂತಹ ಮತ್ತೊಂದು ವಿಗ್ರಹವನ್ನ ನೀರಿಗೆ ಹಾಕಿಬಿಡುತ್ತಾರೆ. ತಿರುಚೆಂದೂರು ಮುರುಗನ ವಿಗ್ರಹವನ್ನ ನೀರಿಗೆ ಹಾಕಿದ ನಂತರ ಬ್ರಿಟಿಷರಿಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಚಂಡಮಾರುತವು ಏಕಾಏಕಿ ನಿಂತು ಹೋಗಿದ್ದು. ಭಾರೀ ಅಲೆಗಳ ಆರ್ಭಟವು ಇಲ್ಲದಂತಾಗಿತ್ತು. ಬ್ರಿಟಿಷರಿಂದ ಅಂದು ಸಮುದ್ರದ ಒಡಲಿಗೆ ಸೇರಿದ ಮುರುಗನ ಮೂರ್ತಿ ಹಲವು ವರ್ಷಗಳ ಕಾಲ ಸಮುದ್ರ ದಾಳದಲ್ಲೇ ಇತ್ತು. ಹಲವು ವರ್ಷಗಳ ಕಾಲ ನೀರಲ್ಲೇ ಇದ್ದ ಮುರುಗನ ಮೂರ್ತಿ ಕೆಲ ಕಾಲದ ನಂತರ ತನ್ನ ಪರಮ ಭಕ್ತನಾದ ಒಡಮಲಿಯಪ್ಪ ಪಿಳ್ಳೆಯವರ ಕನಸಿನಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿತು. ಮತ್ತೆ ಮತ್ತೆ ಕನಸಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದ ವಿಗ್ರಹದಿಂದ ಒಂದು ಸಂದೇಶವು ಬರಲಾರಂಭಿಸಿತು. ಆ ಸಂದೇಶವೇ ನಾನು ಸಮುದ್ರದಾಳದಲ್ಲಿ ಇದ್ದೇನೆಂಬುದು. ನಾನು ಸಮುದ್ರದಾಳದಲ್ಲಿ ಇದ್ದೇನೆಂಬ ಸಂದೇಶವು ಬರಲಾರಂಭಿಸಿದ ನಂತರ ಒಡಮಲಿಯಪ್ಪನವರಿಗೆ ಆಶ್ಚರ್ಯವೋ ಆಶ್ಚರ್ಯ. ಕನಸಲ್ಲಿ ತಾನು ಸಮುದ್ರದಾಳದಲ್ಲಿ ಇರುವೆ ಎಂದಾಗ, ಇಷ್ಟು ವಿಸ್ತಾರವಾದ ಸಮುದ್ರದಲ್ಲಿ ನೀನು ಎಲ್ಲಿರುವೆ ಸ್ವಾಮಿ, ನಿನ್ನನ್ನ ಹುಡುಕುವುದಾದರೂ ಹೇಗೆ ಎಂಬ ನಾನಾ ಪ್ರಶ್ನೆಗಳಿಗೆ ಸಮುದ್ರದಾಳದಲ್ಲಿ ಇದ್ದ ಮುರುಗನ ವಿಗ್ರಹದಿಂದ ಒಂದು ವಿಸ್ಮಯಕಾರಿ ಸೂಚನೆಯು ಬರಲಾರಂಭಿಸಿತು. ನೀನು ಮೂರ್ತಿಯನ್ನ ಹುಡುಕಿಕೊಂಡು ಸಮುದ್ರಕ್ಕೆ ಹೋದಾಗ ಸಮುದ್ರದ ನೀರಿನ ಮೇಲೆ ಒಂದು ನಿಂಬೆಹಣ್ಣು ತೇಲುತ್ತಿರುತ್ತೆ. ನಿಂಬೆಹಣ್ಣು ಎಲ್ಲಿ ತೇಲುತ್ತಿರುತ್ತದೆಯೋ ಆ ಜಾಗಕ್ಕೆ ಹೋಗಿ ಹುಡುಕಿದ್ರೆ ಸಮುದ್ರದಾಳದಲ್ಲಿರುವ ನನ್ನ ಮೂರ್ತಿ ಸಿಗುತ್ತೆ ಎಂಬ ಸೂಚನೆ ಮುರುಗನ ವಿಗ್ರಹದಿಂದ ಬರಲಾರಂಭಿಸಿತು. ವಿಸ್ಮಯಕಾರಿ ತಿರುಚೆಂದೂರು ಮುರುಗನ ವಿಗ್ರಹದಿಂದ ಸಿಕ್ಕಂತಹ ಸೂಚನೆಯನ್ನ ಆಧರಿಸಿ ಪರಮ ಭಕ್ತ ಒಡಮಲಿಯಪ್ಪ ಊರಿನ ಜನರೊಂದಿಗೆ ಸಮುದ್ರದಲ್ಲಿ ಮೂರ್ತಿಯನ್ನ ಹುಡುಕುತ್ತಿದ್ದಾಗ ಒಂದು ಕಡೆ ನೀರಿನಲ್ಲಿ ನಿಂಬೆಹಣ್ಣು ತೇಲುವುದು ಕಾಣಿಸುತ್ತೆ. ಹಾಗೆ ನಿಂಬೆಹಣ್ಣು ನೀರಲ್ಲಿ ತೇಲುವ ಜಾಗದಲ್ಲಿ ಹುಡುಕಿದಾಗ ಇಡೀ ಮನುಕುಲವೇ ಚಕಿತಗೊಳಿಸುವಂತಹ ಒಂದು ಚಕಿತ ಎದುರಾಗುತ್ತೆ. ಹಾಗೆ ಎದುರಾದ ಚಕಿತವೇ ಕನಸಿನಲ್ಲಿ ಸಿಕ್ಕಂತಹ ಸೂಚನೆಯಂತೆ ಮುರುಗನ ವಿಗ್ರಹವು ಕಾಣಿಸಿಕೊಂಡಿತು. ಅಂದು ನೀರಿನಲ್ಲಿ ಸಿಕ್ಕ ಮುರುಗನ ವಿಸ್ಮಯಕಾರಿ ವಿಗ್ರಹವನ್ನು ಎತ್ತಿ ತಂದು ತಿರುಚೆಂದೂರು ಮುರುಗನ ಮಂದಿರದಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡಲಾಯಿತು. ಭಕ್ತಿಯೊಂದಿಗೆ ಪೂಜೆಗಳನ್ನ ಆರಂಭಿಸಲಾಯಿತು.
ಸಮುದ್ರದಾಳದಿಂದ ಮತ್ತೆ ಇಲ್ಲಿ ಬಂದು ಸೇರಿದ ವಿಸ್ಮಯಕಾರಿ ಮುರುಗನ ವಿಗ್ರಹದಿಂದ ಯುಗ ಯುಗಗಳ ಐತಿಹ್ಯ ಹೊಂದಿರುವ ಮುರುಗನ ವಿಗ್ರಹದಿಂದ ಪವಾಡಗಳು ಹೆಚ್ಚಲಾರಂಭಿಸಿದವು. ಅಂತಹ ಪವಾಡಗಳಿಗೆ ಲಕ್ಷಾಂತರ ಭಕ್ತರೇ ಜೀವಂತ ಸಾಕ್ಷಿ. ಇಲ್ಲಿಗಾಗಲೇ ಈ ಸಮುದ್ರದಲ್ಲಿ ಭಾರೀ ಚಂಡಮಾರುತಗಳು ಅಂತಹ ಚಂಡಮಾರುತಗಳಿಂದ ಕಡಲ ತೀರದ ಊರುಗಳು ಜಲ ಸಮಾಧಿಯಾದಂತಹ ಬಹಳಷ್ಟು ಉದಾಹರಣೆಗಳಿವೆ. ಆದರೆ ಸಮುದ್ರಕ್ಕೆ ಕೂಗಳತೆಯ ದೂರದಲ್ಲಿರುವ ತಿರುಚೆಂದೂರು ಮುರುಘ ಮಂದಿರಕ್ಕೆ ಯಾವ ಮಹಾ ಚಂಡಮಾರುತದಿಂದಲೂ ಏನೂ ಆಗದೇ ಇರುವ ಸಂಗತಿ, ಅಲೆಗಳು ಮಂದಿರದ ಕಡೆಗೆ ಹೋಗದೇ ಇರುವ ಸಂಗತಿ ಆಧುನಿಕ ಲೋಕವನ್ನ ಚಕಿತಗೊಳಿಸುತ್ತಿದೆ. ಮುರುಗನ ವಿಗ್ರಹದಲ್ಲಿನ ಶಕ್ತಿಯನ್ನ ಜಗತ್ತಿಗೆ ಸಾರುತ್ತಿದೆ. ಶಿವ ಶರವಣ ಭವ ಸುಬ್ರಹ್ಮಣ್ಯಂ ಹರ ಶರವಣ ಭವ ಸುಬ್ರಹ್ಮಣ್ಯಂ ಶಿವ ಶರವಣ ಭವ ಸುಬ್ರಹ್ಮಣ್ಯಂ ಹರ ಶರವಣ ಭವ ಸುಬ್ರಹ್ಮಣ್ಯಂ ಹರ ಶರವಣ ಭವ ಸುಬ್ರಹ್ಮಣ್ಯಂ ಶಿವ ಶರವಣ ಭವ ಸುಬ್ರಹ್ಮಣ್ಯಂ ಹರ ಶರವಣ ಭವ ಸುಬ್ರಹ್ಮಣ್ಯಂ ಶಿವ ಶರವಣ ಭವ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ. ತಮಿಳುನಾಡಿನ ಕಡಲ ತೀರದ ತಿರುಚೆಂದೂರಲ್ಲಿ ನೆಲೆಯಾಗಿರುವ ಸುಬ್ರಹ್ಮಣ್ಯ ಸ್ವಾಮಿಯ ಶಕ್ತಿ ಅಪಾರ. ಅಂತಹ ಶಕ್ತಿಯು ಮಹಾ ಚಂಡಮಾರುತಗಳನ್ನೇ ತನಗಪ್ಪಳಿಸದಂತೆ ಮಾಡುತ್ತಿದೆ, ಇಡೀ ಜಗತ್ತನ್ನ ಚಕಿತಗೊಳಿಸುತ್ತಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.